ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನನ್ನ ಡೇ ಶುರುವಾಗಿದ್ದು ಇವತ್ತು ರಂಗೋಲಿ ಬಿಡೋದ್ರಿಂದ. ಇವತ್ತು ಸೋಮವಾರ, ಶಿವನ ವಾರ. ನಮ್ಮ ಹಳ್ಳಿ ಕಡೆ ಸೋಮವಾರ ಶುಕ್ರವಾರ ಅಂದರೆ ವಾರ ಅಂತ ಹೇಳ್ತೀವಿ. ಯಾವತ್ತು ಮನೇನ ಶುದ್ಧಗೊಳಿಸ್ಲಿಲ್ಲ ಅಂತ ಅಂದರೂ ಸೋಮವಾರ ಶುಕ್ರವಾರ ಮಾತ್ರ ಬಿಡದೆ ಕ್ಲೀನ್ ಮಾಡ್ತೀವಿ. ಸೊ ಹಾಗೆ ನಾನು ರಂಗೋಲಿನ ಬಿಟ್ಟೆ. ನನ್ನ ಮಗನ ಎಕ್ಸಾಮ್ ಇವತ್ತಿತ್ತು. ಏನು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳಿ ಅಂತ ಕೇಳಿದೆ. ಅವ್ನು ನನಗೆ ಮ್ಯಾಗಿ ಬೇಕೇ ಬೇಕು ಅಂತ ಹಠ ಮಾಡ್ದ. ಮ್ಯಾಗಿ ಹೆಲ್ತಿಗೆ ಒಳ್ಳೆಯದಲ್ಲ ಅಂತ ಗೊತ್ತು, ಆದರೂ ಅವನಿಗೋಸ್ಕರ ಮ್ಯಾಗಿನ ಪ್ರಿಪೇರ್ ಮಾಡಿ ಕೊಟ್ಟೆ. ಇವಾಗ ಅವನಿಗೆ ಲಂಚ್ ಬಾಕ್ಸ್ ಕೊಡೋಂಗಿಲ್ಲ, ಓನ್ಲಿ ಬ್ರೇಕ್ಫಾಸ್ಟ್ ಆ್ಯಂಡ್ ಸ್ನ್ಯಾಕ್ಸ್ ಅಷ್ಟೇ. ಸೊ ನನಗೆ ಸ್ವಲ್ಪ ಕೆಲಸ ಕಮ್ಮಿ. ಅವನಿಗೆ ಮ್ಯಾಗಿ ಕೊಟ್ಟು ಅವ್ನಿಗೆ ಸ್ನ್ಯಾಕ್ಸಿಗೆ ಫ್ರೂಟ್ಸ್ ಕೊಡೋಣ ಅಂತ ದ್ರಾಕ್ಷಿನ ಉಪ್ಪಾಕಿ ತೊಳೆದು, ಅದ್ರ ಮೇಲೆ ಪ್ರಿಸರ್ವೇಟಿವ್ಸ್ ಎಲ್ಲ ಹೊಡೆದಿರ್ತಾರಲ್ಲ, ಅದಕ್ಕೇ ಉಪ್ಪಾಕಿ ನೀಟಾಗಿ ತೊಳೆದು ಅವ್ನ ಸ್ನ್ಯಾಕ್ಸ್ ಬಾಕ್ಸ್ಗೆ ಹಾಕಿ ವಾಟರ್ ಬಾಟ್ಲಿಗೆ ನೀರು ತುಂಬಿಟ್ಟು ಅವ್ನ ಸ್ಕೂಲ್ಗೆ ಏನು ರೆಡಿ ಮಾಡಬೇಕು ಅದನ್ನೆಲ್ಲ ರೆಡಿ ಮಾಡಿದೆ. ಮಿಕ್ಕಿದ್ದನ್ನು ಪಾಪುಗೆ ತಿನ್ನೋಕ್ಕೆ ಅಂತ ತೊಳೆದು ಇಟ್ಟು ನೆಕ್ಸ್ಟ್ ಮನೆಯವರಿಗೆಲ್ಲ ಟೀ ಮಾಡೋಕ್ಕಿಟ್ಟೆ. ಟೀ ಮಾಡಿ ಬಿಸಿ ಬಿಸಿ ಟೀ ಮಾಡೋಷ್ಟರೊಳಗೆ ಎಲ್ಲರೂ ಬಂದರು. ಅವರಿಗೆಲ್ಲ ಟೀ ಕೊಟ್ಟು ಪಾಪುಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ರಾಗಿ ಸರಿ ಮಾಡೋಣ ಅಂತ ಪ್ರಿಪೇರ್ ಮಾಡೋಕ್ಕೆ ರಾಗಿ ಸರಿ ಹಾಕ್ಕೊಂಡು ಅವಳಿಗೆ ಪ್ರಿಪೇರ್ ಮಾಡಿಟ್ಟು ನೆಕ್ಸ್ಟ್ ನನ್ನ ಮಗನ ವ್ಯಾನ್ ಬರೋ ಟೈಮ್ ಆಯಿತು ಅಂತ ಅವನ ಬ್ಯಾಗ್ ಮತ್ತು ಲಂಚ್ ಬ್ಯಾಗ್ನ ತಗೊಂಡು ನಾನು ಆಚೆ ಹೊರಟೆ. ನಾವು ಬೇಗ ಹೋದಾಗ ವ್ಯಾನ್ ಬೇಗ ಬರೋದೇ ಇಲ್ಲ, ಲೇಟ್ ಆದಾಗ ಬೇಗ ಬಂದುಬಿಡುತ್ತೆ. ನಾವು ವೆಯ್ಟ್ ಮಾಡ್ತಾ ನಿಂತ್ಕೊಂಡ್ವಿ. ನನ್ನ ಮಗನಿಗೆ ಎಕ್ಸಾಮ್ಗೆಲ್ಲ ಪ್ರಿಪೇರ್ ಆಗಿದೆಯಾ, ಚೆನ್ನಾಗಿ ಬರಿ ಅಂತ ಹೇಳ್ತಾ ರೋಡಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ. ಹಂಗೆ ಇನ್ನೂ ಬರೋ ಟೈಮ್ ಆಯಿತು. ಅವನಿಗೆ ಅದು ಇದು ಕ್ವಶನ್ಸ್ ಕೇಳ್ತಾ ಇರ್ಬೇಕಾರೆ ಇಲ್ಲಿ ನಮ್ಮ ರೇಖಕ್ಕ ಪೂಜೆಗಾಗಿ ತೆಂಗಿನಕಾಯಿ ಸುಲಿತಾಯಿದ್ರು. ಅವರಿಗೆ ನಾನು ವೀಡಿಯೋ ಮಾಡ್ತಿರೋದು ಗೊತ್ತಾಯಿತು. ಇನ್ನೇನು ಬಂತು ವ್ಯಾನ್ ಬರ್ತಿರೋದು ನೋಡಿ ನಾನು ವ್ಯಾನ್ ಹತ್ತಿ ಮನೆ ಒಳಗೆ ಬಂದು ಮಜ್ಜಿಗೆ ಸಿಲುಪ್ತಿದ್ವಿ. ನಾವು ವೀಕ್ಲಿ ಒನ್ಸ್ ಮಜ್ಜಿಗೆ ಸಿಲುಪ್ತೀವಿ. ಆಲ್ಮೋಸ್ಟ್ ದೊಡ್ಡ ಬೇಷನ್ ಆಗುತ್ತೆ. ಅದನ್ನು ಸಿಲ್ಬಿದ ಮೇಲೆ ಸ್ಕೂಲ್ ಮಕ್ಕಳಿಗೆ ಅಂತ ಕೊಡ್ತೀವಿ. ನಾವು ಕಾಲ್ ಮಾಡಿದ ತಕ್ಷಣ ಸ್ಕೂಲ್ ಮಕ್ಕಳು ಕೂಡ ಖುಷಿಯಾಗಿ ಬಂದು ಇಸ್ಕೊಂಡು ಹೋಗ್ತಾರೆ. ಬೇಸಿಗೆ ಬೇರೆ ಅಲ್ವಾ. ನೆಕ್ಸ್ಟ್ ನನ್ನ ಮಗ ಎಕ್ಸಾಮ್ ಮುಗಿಸ್ಕೊಂಡು ಬರೋ ಟೈಮ್ ಆಯಿತು ಅಂತ ವೆಯ್ಟ್ ಮಾಡ್ತಿದ್ದೆ. ಆಲ್ಮೋಸ್ಟ್ 12:30 1 o'clock ಆಗಿತ್ತು. ಇದೇ ಟೈಮ್ ಎಕ್ಸಾಮ್ ಇರೋದ್ರಿಂದ ಬೇಗ ಬರ್ತಾನೆ. ಅವನು ಬಂದು ಮಧ್ಯಾಹ್ನನೇ ಸ್ವಲ್ಪ ರಿವಿಷನ್ ಕೊಡೋಕ್ಕೆ ಶುರು ಮಾಡಿದೆ. ಏನಕ್ಕಂದರೆ ನಾಳಿದ್ದಿರೋ ಸಬ್ಜೆಕ್ಟ್ನು ಸ್ವಲ್ಪ ರಿವಿಷನ್ ಕೊಡೋಣ ಅಂತ ನಾಳೆ ಇರೋ ಎಕ್ಸಾಮ್ ಕನ್ನಡ ಬಗ್ಗೆ ಸ್ವಲ್ಪ ರಿವಿಷನ್ ಕೊಡ್ತಾಯಿದ್ದೆ. ಮತ್ತೆ ಮಧ್ಯೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸಂಜೆ ವೀಡಿಯೋ ಮಾಡ್ತಿದ್ದೀನಿ. ಮತ್ತು ನನ್ನ ಮಗನ ರೂಮೊಳಗೆ ಕೂರಿಸ್ಕೊಂಡು ರಿವಿಷನ್ನ ಕೊಡ್ತಾಯಿದ್ದೀನಿ. ಎಲ್ಲನೂ ಪ್ರಿಪೇರ್ ಆಗಿದ್ದಾನೆ ಆಲ್ಮೋಸ್ಟು. ಕನ್ನಡ ಅಂಕಿಗಳು ಬರೋದಕ್ಕೆ ಸ್ವಲ್ಪ ತಡವರ್ಸ್ತಿದ್ದ ಅಂತ ಅದಕ್ಕೆ ನಾನು ಕಾಲಮ್ಮ ಕೊಡೋಕ್ಕೆ ಹೊರಟೆ. ಈ ಕಾಪಿ ರೈಟಿಂಗಲ್ಲಿ ನಾನು ಕಾಲಮ್ಮ ಕೊಡೋಕ್ಕೆ ಹೋದಾಗ ನಾನು ಕಾಪಿ ರೈಟಿಂಗ್ ಬರೀತಿದ್ದು ನೆನಪಾಯಿತು. ಆ್ಯಂಡ್ ನನ್ನ ಹ್ಯಾಂಡ್ ರೈಟಿಂಗ್ ನೋಡಿ ಅಭ್ಯಾಸ ತಪ್ಪಿದ್ರೂ ಪರವಾಗಿಲ್ಲ, ನೋಡೋ ಥರ ಇದೆ ಅಂತ ಮನಸಲ್ಲೇ ಖುಷಿಪಟ್ಟೆ. ಏನೇ ಹೇಳಿ, ನಮ್ಮ ಕನ್ನಡ ಭಾಷೆ ಆಡೋಕ್ಕೆ ಆ್ಯಂಡ್ ಬರೆಯೋಕ್ಕೆ ತುಂಬಾ ಚೆಂದ. ಬರೆದಿರೋದನ್ನ ನೋಡೋಕ್ಕೆ ಕಣ್ಗಳೆರಡು ಸಾಲೋದಿಲ್ಲ, ಕಿವಿಯಿಂದ ಕೇಳೋಕ್ಕೆ ಕಿವಿಗಳೆರಡು ಸಾಲೋದಿಲ್ಲ. ಅಷ್ಟೇ ಚೆಂದ ನನ್ನ ಕನ್ನಡ ಭಾಷೆ. ನನ್ನ ಮಗನಿಗೆ ಬರೆಯೋದಕ್ಕೆ ಕೊಟ್ಟು ನಾನು ಅವನಿಗೆ ಪ್ರಾಕ್ಟೀಸ್ ಮಾಡ್ತಾ ಕೂರಿಸ್ಕೊಂಡೆ. ಮಧ್ಯ ನನ್ನ ಮಗಳು ಬಂದು ಡಿಸ್ಟರ್ಬ್ ಮಾಡ್ತಿದ್ಲು, ನಾನು ನಿಮ್ಮ ಜೊತೆಗೆ ಜಾಯ್ನ್ ಆಗ್ತೀನಿ ಅಂತ. ಬಟ್ ಅವಳಿದ್ರೆ ಓದಿಸೋದಕ್ಕೆ ಕಷ್ಟ ಅಂತ ಅವಳನ್ನ ರೂಮಿಂದ ಆಚೆ ಇಟ್ಟು ನನ್ನ ಮಗನಿಗೆ ಪ್ರಾಕ್ಟೀಸ್ ಕೊಡ್ತಿದ್ದೆ. ನಾನು ಓದಿದ್ದು ಕನ್ನಡ ಮೀಡಿಯಮ್ ಆದ್ರಿಂದಲೂ ಏನೋ ಕನ್ನಡದ ಮೇಲೆ 1ನೇ ಕ್ಲಾಸಲ್ಲಿ ಶುರುವಾದ ವ್ಯಾಮೋಹ. ನಾನು ಫೈನಲಿ ಓದಿ ಮುಗಿಸಿದ್ದು ಕನ್ನಡ ಭಾಷೆ ಮೇಲೆ. ತಗೊಂಡಿದ್ದು ಆರ್ಟ್ಸು, ಡಿಗ್ರಿಲಿ ಐಚ್ಛಿಕ ಕನ್ನಡ, MAಲಿ ಐಚ್ಛಿಕ ಕನ್ನಡ. ಈ ಗ್ಯಾಪಲ್ಲಿ ನನ್ನ ಮಗಳು ಹೊಸ ಸ್ಲಿಪ್ಪರ್ಸ್ನ ತಗೊಂಡು ಫಸ್ಟ್ ಟೈಮ್ ಸ್ಲಿಪ್ಪರ್ ಹಾಕ್ಕೊಂಡು ಮನೆ ತುಂಬ ನಡೆದಾಡ್ತಿದ್ಲು. ಅದನ್ನು ನೋಡೋದಕ್ಕೆ ಒಂಥರ ಖುಷಿ ಆಗ್ತಿತ್ತು. ನಾವು ರೂಮಲ್ಲಿ ಸೇರ್ಕೊಂಡಿರೋದನ್ನ ನೋಡಿ ಬಾಗಿಲು ಬಡ್ದು ಕೊನೆಗೂ ಬಾಗಿಲು ತೆಗ್ಸಿ ರೂಮ್ ಒಳಗೆ ಬಂದ್ಲು. ಅವಳಿಗೆ ಒಂಥರ ಖುಷಿ ನಮ್ಮಿಬ್ರನ್ನ ನೋಡಿ. ಒಳಗೆ ಬಂದವಳು ನನ್ನ ತೊಡ ಮೇಲೆ ಬಂದು ಕೂತ್ಕೊಂಡ್ಳು. ಅವಳನ್ನ ಇಟ್ಟು ಕೂರ್ಸೋದು ಸಾಕಾಗಿತ್ತು. ಎಷ್ಟೇ ಇಟ್ಕೊಳ್ಳೋಕೆ ಹೋದರೂ ಅವ್ರ ಅಣ್ಣನ ಬುಕ್ಗೆ ದಾಳಿ ಮಾಡೇ ಬಿಟ್ಲು. ಅಂತೂ ಇಂತೂ ನನ್ನ ಮಗನ ರಿವಿಷನ್ ಒಂದು 8:30ವರೆಗೂ ಆಯಿತು. ಅವನು ಆಲ್ಮೋಸ್ಟ್ ಒಂದು 85% ಪ್ರಿಪೇರ್ ಆಗಿದ್ದ. ಕೆಲವೊಂದು ಡೌಟ್ ಇತ್ತು. ಇಟ್ಸ್ ಓಕೆ ಅಂತ ಅಂದ್ಕೊಂಡು ಅವನಿಗೆ ಪ್ರಾಕ್ಟೀಸ್ನ ಚೆನ್ನಾಗಿ ಕೊಟ್ಟು ಮುಗಿಸಿ ಊಟ ಮಾಡಿಸೋಣ ಅಂತಂದ್ಬಿಟ್ಟು ಕಳಿಸ್ದೆ. ನಾನು ನನ್ನ ಮಗಳು ನಮ್ಮ ಅಪ್ಪನಿಗೋಸ್ಕರ ಆಚೆ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಈ ಕಡೆ ನನ್ನ ಮಗ ಊಟ ಮಾಡ್ತಿದ್ರೆ ನನ್ನ ಮಗಳು ನಮ್ಮಪ್ಪನ ಹತ್ರ ಹೋಗಿ ತಿಂಡಿ ತಿನ್ಸ್ಕೊಳ್ತಾ ಇದ್ಲು. ಇವತ್ತಿಬ್ರು ಬೇಗನೆ ಮಲ್ಕೊಂಡ್ರು. ಈ ಕಡೆ ನನ್ನ ಮಗ ನಮ್ಮಪ್ಪನ ತೊಡೆ ಮೇಲೆ ಮಲ್ಕೊಂಡ್ರೆ ನನ್ನ ಮಗಳು ಜೋಲಿಯಲ್ಲಿ ಮಲ್ಕೊಂಡ್ಳು.
ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್. ಮತ್ತೆ ನಾಳೆ ಸಿಗೋಣ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ.